ತುಂಬ ಹೆಣ್ಮಕ್ಳು ನೋಡೋದ್ರಿಂದ ಈ ಹೆಣ್ಮಕ್ಳು ಅವಧೂತರ ಆಗಬಹುದಾ? ನೋಡು, ನಾನು ಇಷ್ಟೊತ್ತಂಕ ಮಾತಾಡಿದ್ದು ಜೀವ ಮತ್ತು ದೇವನ ವಿಚಾರ, ದೇಹದ ವಿಚಾರವೇ ಅಲ್ಲ. ಹಂಗಿದ್ರೆ ಯಾರು ಬೇಕಾದ್ರೆ ಹುಚ್ಚಿಡಿಲಿಕ್ಕೆ ಯಾರಿಗಾರು, ಹೆಣ್ಣಿಗೆ ಮಾತ್ರ, ಗಂಡಿಗೆ ಮಾತ್ರ ಹುಚ್ಚಿಡಿಯುತ್ತೆ, ಹೆಣ್ಣಿಗೆ ಹುಚ್ಚಿಡಿಯುತ್ತೆ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ದೀಸ್ ಕ್ವೆಶನ್ಸ್ ಬಿಕಾಸ್ ಇದರ್ ಆಲ್ ಜನಸಾಮಾನ್ಯರ ಡೌಟ್ಸ್. ಕರೆಂಟ್ ಹೊಡಿಲಿಕ್ಕೆ ಹೆಣ್ಮಕ್ಳೆಲ್ಲ ಅವಧೂತರಿರಲಿಲ್ಲ. ಅಕ್ಕ ಮಹಾದೇವಿ ಇದ್ಲಲ್ಲ, ಅಕ್ಕ ಮಹಾದೇವಿ ಇದ್ಲಲ್ಲ, ತುಳಸಿ ಅಮ್ಮ ಇದ್ರಲ್ಲ, ನಿತ್ಯಾನಂದರು ಫಸ್ಟ್ ಉಪದೇಶ ಮಾಡಿದ್ದು. ಯುವರ್ ಕೈಂಡ್ ಇನ್ಫಾರ್ಮೇಷನ್, ದ ಫಸ್ಟ್ ಬಿಫೋರ್ ದ ಪತಂಜಲಿ ದ ಯೋಗ ವಿದ್ಯಾ ಇಸ್ ಗಿವನ್, ಫಸ್ಟ್ ಉಪದೇಶ ಕೊಟ್ಟಿದ್ದು ದೇವಹೂತಿಗೆ, ಹೆಣ್ಣಿಗೆ. ಅದ್ರ ಮೊದಲು ಪಾರ್ವತಿ. ಕಪಿಲಾವತಾರದಲ್ಲಿ ವಿಷ್ಣು ದೇವಹೂತಿಗೆ ಉಪದೇಶ ಮಾಡ್ತಾನೆ. ಅವರ ಪರ್ಪಸ್ ಬ್ರಹ್ಮ ವಿದ್ಯೆ ಫಸ್ಟ್ ಹೇಳಿಕೊಟ್ಟಿದ್ದು ಹೆಣ್ಣಿಗೆ, ಈ ಕಾಸ್ಮಿಕ್ ಅನ್ನೋದು. ಫಸ್ಟ್ ಪಾರ್ವತಿ ಮೇಲೆ, ಕೆಳಗೆ ದೇವಹೂತಿ, ಮತ್ತೆ ಗಂಡು ಭರತ ಮಹಾಮುನಿಗೆ. ಭರತ ಅಂದರೆ ಇಸ್ ದ ರೀಬರ್ತ್ ಆಫ್ ಆದಿಶೇಷ, ಪತಂಜಲಿ. ಇವತ್ತಿಗೂ ನಾವು ಭರತನಾಟ್ಯ ಮತ್ತು ಅದು ಪತಂಜಲಿ ಎರಡು ಚಿದಂಬರದಲ್ಲಿ ಶಿವ ಉಪದೇಶ ಮಾಡಿ. ಯಾಕಂದರೆ ಜನಸಾಮಾನ್ಯರ ಮಧ್ಯ ಇವತ್ತಿಗೂ ಸ್ವಲ್ಪ ಹೆಣ್ಣು ಅವಧೂತರ ಮೀನ್ಸ್ ಇಟ್ ಈಸ್ ನಾಟ್ ವೇಷ, ಇಟ್ ಈಸ್ ಅ ಸ್ಟೇಟ್ ಆಫ್ ಕಾನ್ಷಿಯಸ್. ಅವರು ಕೂದಲು ಬಿಟ್ಟೇ ಇರಬೇಕು. ಸುಮಾರು ಜನ ನಂಗೆ ಕೇಳೋದುಂಟು, ಚಂದ್ರಶೇಖರ ಭಾರತಿಗಳ ಥರ ನೀವು ಭಸ್ಮ ಹಚ್ಚಲ್ಲ, ವೆಂಕಟಾಚಲಯನ ಥರ ನೀವು ಟವೆಲ್ ಉಟ್ಕೊಳ್ಳಲ್ಲ, ಶ್ರೀಧರ ಸ್ವಾಮಿಗಳ ಥರ ಮಡಿ ಆಚರಣೆ ಮಾಡಲ್ಲ. ನಾನು ಕೇಳಿದ್ದು, ದಿಸ್ ಆಲ್ ಅವರವರ ಪಾತ್ ಅಷ್ಟೇ. ಅವರವರ ಫಿಸಿಕಲ್ ಎಕ್ಸ್ಪ್ರೆಷನ್ ಬೇರೆ ಇದೆ, ಬಟ್ ಕಾನ್ಷಿಯಸ್ ಲೆವೆಲಲ್ಲಿ ಎಲ್ಲ. ನೋಡು, ಈ ಆಧ್ಯಾತ್ಮ ಅನ್ನೋದು ಬುದ್ಧಿಗೆ ಸಂಬಂಧಪಟ್ಟ ವಿಚಾರ. ಈಗ ಬೌದ್ಧಿಸಮಲ್ಲಿ ಭಿಕ್ಷುಕ್ ಅವರಿಗೆಲ್ಲ ನಾನ್ ವೆಜ್ಜು ಹಾಕ್ತಾರೆ, ವೆಜ್ಜು ಹಾಕ್ತಾರೆ, ಅವರೆಲ್ಲ ತೊಗೊಂಡು ತಿಂತಾರೆ, ಧ್ಯಾನ ಮಾಡಲ್ಲ ಅವರು. ನೀನು ನೋಡಿದ್ದೆ ಬೌದ್ಧ ಭಿಕ್ಷುಗಳು ಭಿಕ್ಷೆಗೆ ಹೋಗ್ತಾರೆ ಶ್ರೀಲಂಕಾದಲ್ಲಿ, ಎಲ್ಲ ಹಾಕ್ತಿರ್ತಾರೆ. ಅದರಲ್ಲಿ ಅವರ ಆಹಾರ ಪದ್ಧತಿಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ. ಅಗೋರ ಪದ್ಧತಿ, ರಾವಣ ಅದಕ್ಕೆ ಗುರುಗಳು. ಅಗೋರಿಗಳ ಪರಮ ಗುರು ರಾವಣ ಅಲ್ವಾ? ಅಗೋರಿಗಳು ಊಟ ಮಾಡೋದಕ್ಕೂ ಅವರ ತಪಸ್ಸಿಗೂ, ಅವರ ತಪಸ್ಸಿನ ಲೆವೆಲ್ ಯಾವ ಮಟ್ಟಕ್ಕೆ ಇರ್ತದೆ ಗೊತ್ತಾ ಅಲ್ವಾ? ನಾವು ಯಾವ್ಯಾವ ಪಾತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ನಮ್ಮ ವಿಶ್. ಈಗ ಓಶೋ ಆಗಲಿ, ಅಭಿನವ ಗುಪ್ತ ಆಗಲಿ, ಅವರು ತಂತ್ರ ಮಾರ್ಗದಲ್ಲಿದ್ದವರು. ಓಶೋ ಸೆಕ್ಸ್ ಥಿಯರಿಯ ಮೂಲಕ ಜ್ಞಾನಕ್ಕೆ ಹೋಗೋದು ಹೇಗೆ ಅಲ್ವಾ? ಸೋಲ್ ಅನ್ನೋದು ಪ್ರಕೃತಿ, ಪರಮಾತ್ಮ ಅನ್ನೋನು ಪುರುಷ ಅಲ್ವಾ? ನಾವೆಲ್ಲ ಸೃಷ್ಟಿಯಲ್ಲಿ ಹುಟ್ಟಿದವರಲ್ಲ ಅವನ ಬೆಳಕಿಂದ. ಕೊನೆಗೆ ಅವನನ್ನು ಸೇರಬೇಕು ಬೆಳಕನ್ನು. ಹಾಗೆ ಸೇರ್ಲಿಕ್ಕಾಗುತ್ತಾ? ಬಂದಿದ್ದು ಬೆಳಕಿನ ರೂಪದಲ್ಲೇ ಕೆಳಗೆ. ಈ ಮಡ್ ಬಾಡಿ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಲ್ಲಿ. ಯು ಹ್ಯಾವ್ ಟು ಅಗೇನ್ ಯು ಬಿಕಮ್ ಲೈಟ್. ವೆನ್ ಯು ಮರ್ಜ್ ವಿತ್ ದ ಪ್ಯೂರ್ ಲೈಟ್ ಯು ಶುಡ್ ಬಿಕಮ್ ಲೈಟ್. ದಟ್ ಈಸ್ ಕಾಲ್ಡ್ ಎನ್ ಲೈಟ್. ಕರೆಂಟ್ ಹೋದಾಗ ಕರೆಂಟ್ ಹೋಗಿ KBಯ ಮೂಲ ಕರೆಂಟನ್ನು ಸೇರುತ್ತೆ, ಹೌದು ತಾನೇ? ಈ ಮೈಕೆ ಎತ್ಕೊಂಡು ಹೋಗ್ತಾ ಸ್ವಲ್ಪ ಹೊತ್ತ ಇಲ್ಲ, ಇದ್ರೊಳಗಿದ್ದ ಕರೆಂಟ್ ಸೇರೋದು. ಮೈಕ್ ಇಲ್ಲೇ ಇರುತ್ತೆ, ಇದೇ ಡೆಡ್ ಬಾಡಿ. ಸೋ ವೆಲ್ ಪುಟ್. ಹಾಗಾದರೆ ಸೇರೋವರೆಲ್ಲ ಏನು? ಪ್ರಕೃತಿ. ಅದನ್ನೇ ರಾಧೆ ಹೇಳಿದ್ದು. ಜಗತ್ತಲ್ಲಿ ರಾಧೆ ಒಂದಿನ ಯಾರ್ದು ಋಷಿಗಳ ಆಶ್ರಮದ ಎದುರುಗಡೆ ಹೋಗ್ತಾರೆ. ಅವಾಗ ನೀನು ಕೇಳಿದ್ದು ಹುಚ್ಚಾಟ ಇತ್ತು, ಹೆಂಗಸರಿಗೆ ಹೆಣ್ಣನ್ನು ನೋಡಬಾರ್ದು ಆಧ್ಯಾತ್ಮಕ್ಕೆ ಹೊರಟವನು ಅಂತೆಲ್ಲ ರೂಲ್ ಇತ್ತು. ರಾಧೆಗೆ ಋಷಿ ಕೇಳ್ತಾನೆ, ನೀನು ಯಾಕೆ ಇಲ್ಲಿ ಬಂದು, ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ರಾಧೆ ವಾಪಸ್ ನಗಾಡ್ತಾ ಡೈಲಾಗ್ ಹೊಡಿತಾಳೆ, ಈ ಜಗತ್ತಲ್ಲಿ ಕೃಷ್ಣ ಒಬ್ಬನೇ ಪುರುಷ ಅಂದ್ಕೊಂಡಿದ್ದೆ, ನೀವೆಲ್ಲ ಗಂಡು ಅಂತ ಇವತ್ತು ಗೊತ್ತಾಯಿತು ಅಂತ. ಇದನ್ನು ಅಕ್ಕ ಮಹಾದೇವಿ ಇನ್ನೂ ಚೆನ್ನಾಗಿ ಹೇಳ್ತಾಳೆ. ತನ್ನ ಗಂಡನ ಬಿಟ್ಟವಳು ಹೊರಟೋಗ್ತಾ, ರೊಮ್ಯಾನ್ಸಲ್ಲಿ ಇದ್ದವಳು ಎದ್ದೋಗೋದಲ್ಲ. ಅವಾಗ ಕೇಳ್ತಾರೆ, ಗುರು ಕರ್ದ ಅಂತ ಹೋಗ್ತಿ, ನಾನೇ ಬೇಡ ಅಂದಮೇಲೆ ಅರಿವೆ ಯಾಕೆ ನಿನಗೆ ಅಂತ. ಅವಾಗ ಅವಳು ಅರಿವೆ ಬಟ್ಟೆ ಬಿಸಾಕ ಹೋಗೋದದಿ. ಅಂತಃಪುರದಲ್ಲಿ ಗಂಡ ಹೆಂಡತಿ ಒಟ್ಟಿಗಿದ್ದಾಗ ಹೋಗೋದಾಗ ರಾಜನ ಹೆಂಡತಿಯಲ್ಲ ಅವಳು. ಫಸ್ಟು ಲೇಡಿ. ಗಂಡಸರು ನೇಕೆಡೆಲ್ಲ ಆಗಿ ಹೋಗು ದಿಗಂಬರತ್ವದಲ್ಲಿ, ಐ ಆಮ್ ನಾಟ್ ದ ಬಾಡಿ ಅಂತ ಹೇಳೋಗೋದು ದೊಡ್ಡ ವಿಚಾರ ಅಲ್ಲ. ಜೈನಿಸಮಲ್ಲೆಲ್ಲ ಇದ್ದಾರೆ. ಹೆಣ್ಣು ಹೋದ್ಲಲ್ಲ, ಕರ್ನಾಟಕದಲ್ಲಿ ಹೆಣ್ಣೊಂದು ಅವಧೂತ ಇದ್ಲು ಅಕ್ಕ, ಅದಕ್ಕೆ ಅವಳು ವೈರಾಗ್ಯದ ನಿಧಿ ಅಂತ. ಒಂದು ಹೆಣ್ಣು ಧ್ಯಾನ ಮಾಡಿ ನಿಲ್ತಾಳಲ್ಲ, ಅದು ಸಾಮಾನ್ಯದ ಕೆಲಸ ಅಲ್ಲ ಅಲ್ವಾ? ಎಲ್ಲವೂ ಜಗತ್ತಲ್ಲಿ ಹೆಣ್ಣೆ, ಆ ಗಂಡನ್ನು ಸೇರಬೇಕಷ್ಟೆ. ಅದನ್ನು ಓಶೋ ಹೇಳಿದ್ದು.
ಇಲ್ಲಿಯ ಸೃಷ್ಟಿ ಆಗಬೇಕಾದ್ರೆ ಇಲ್ಲಿ ಗಂಡು ಹೆಣ್ಣು ಸೇರಬೇಕು, ಅಲ್ವಾ? ಅಲ್ಲಿಯ ಸೃಷ್ಟಿಯಾಗಿದ್ದು ಪ್ರಕೃತಿ ಮತ್ತು ಪುರುಷ. ಪುರುಷ ಅಂದರೆ ಬೆಳಕು, ಹೈಯರ್ ಲ್ಯಾಂಗ್ವೇಜಲ್ಲಿ ಪ್ರಕೃತಿ ಅಂದರೆ ಅದರ ಪ್ರೊಜೆಕ್ಷನ್. ಇದೆ ಮತ್ತೆ ಅಲ್ಲಿ ವಾಪಸ್ಸು ತಿಳಿಯಾಗಿ ಹೋಗಿ ಇದು ಲೋವರ್ ಲೆವೆಲ್ ಲ್ಯಾಂಗ್ವೇಜ್, ಹಾಗಾಗಿ ಇಲ್ಲಿ ಕಾಮದ ಉಪಯೋಗ ಉಂಟು, ಅಲ್ಲಿ ಕಾಮದ ಉಪಯೋಗ ಇಲ್ಲ.